आज कलबुर्गी में हम लोग अपना क्रिश्चियन कम्युनिटी से सभी ऑर्गेनाइजेशन के लीडर्स हम लोग एक आवाम को, हमारे क्रिश्चियन कम्युनिटी को हम लोग रिक्वेस्ट कर रहे हैं और गुजारिश कर रहे हैं कि इस बार जो भी इलेक्शन हमारे एमपी की लोकसभा इलेक्शंस हो रहे हैं उसमें खास करके अपना कल्याण कर्नाटक के जो भी अपने कांग्रेस के कैंडिडेट्स हैं वो सभी लोगों को हम लोग अपना क्रिश्चियन कम्युनिटी की तरफ से हम लोग उनको सपोर्ट कर रहे हैं और जिता के लाने का हम लोग भरपूर प्रयास कर रहे हैं। और हमारे को उम्मीद है इस बार कांग्रेस पार्टी का कैंडिडेट ही गुलबर्गा, बीदर और रायचूर में यादगिर जो हमारा गुरमिटकल क्षेत्र गुलबर्गा आता है, खास करके अपना राधा कृष्णा सर है, उनको हम जिता के लाने की हमारे भरपूर कोशिश है। और इस बार हम सभी लोगों का दुआ है, हमारे सीनियर मोस्ट जो कांग्रेस के ऑल इंडिया कांग्रेस के अध्यक्ष है श्री मल्लिकार्जुन खड़गे जी साहब, उनको एक मौका दिया जाए, अपना दोबारा मौका एक कर्नाटक से एक प्रधानमंत्री बनने का, वो भी हम लोग दुआ कर रहे हैं। उनको भी आगे एक अगर मेजॉरिटी से अपना कांग्रेस आ गए पूरा इंडिया में तो खड़गे साहब को एक अवकाश हम लोग सोनिया गांधी और राहुल गांधी से गुजारिश कर रहे हैं इस बार एक बार कर्नाटक से प्रधानमंत्री बनने का एक मौका देने के लिए हम लोग सभी लोग अपना कम्युनिटी के तरफ से हम लोग कांग्रेस पार्टी के सीनियर्स जो भी है उनको भी हम लोग रिक्वेस्ट कर रहे हैं। मेरा नाम संध्याराज साम्यल है, मैं अखिल भारत क्राइस्ट महासभा का राष्ट्रीय उपाध्यक्ष बात कर रहा हूँ। ಇದು ಕರ್ನಾಟಕದಲ್ಲಿ ನಡೆದಿರುವ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಎಲ್ಲ ಸಮಸ್ತ ಕ್ರೈಸ್ತರು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕಂತ ಹೇಳಿ ನಾವು ತೀರ್ಮಾನ ಕೈಗೊಂಡಿದ್ದೇವೆ. ಕರ್ನಾಟಕದಲ್ಲಿರುವಂಥ ಧರ್ಮಗುರುಗಳು, ಧರ್ಮಾಧ್ಯಕ್ಷರುಗಳು, ಸಂಘಟನೆಗಳು, CSI, ಮೆಥಡಿಸ್ಟ್, ಪ್ರೊಟೆಸ್ಟ್ಯಾಂಟ್ ಅನೇಕ ಸಂಘ ಸಂಸ್ಥೆಗಳು ಕೂಡ ಇವತ್ತು ಕಾಂಗ್ರೆಸ್ ಪರವಾಗಿ ನಿಲ್ಲಬೇಕು ಅನ್ನುವ ಒಂದು ತೀರ್ಮಾನ ತೆಗೆದುಕೊಂಡಿದ್ದೇವೆ. ವಿಶೇಷವಾಗಿ ಗುಲ್ಬರ್ಗಾ, ಬೀದರ್ ಮತ್ತು ಉತ್ತರ ಕರ್ನಾಟಕದ ಜನತೆಯು ಕೂಡ ಈ ಸಂದರ್ಭದಲ್ಲಿ ಒಂದು ಅವಕಾಶ ನಮಗೆ ಸಿಕ್ಕಿದೆ. ಗುಲ್ಬರ್ಗದವರು ಅಥವಾ ಕರ್ನಾಟಕದವರು ಪ್ರಧಾನಮಂತ್ರಿ ಆಗುವ ಅವಕಾಶ ಹೆಚ್ಚಿಗೆ ಇರೋದರಿಂದ ಪ್ರಧಾನಮಂತ್ರಿಗಳು ಗುಲ್ಬರ್ಗದಿಂದ ಆಗುವ ಒಂದು ಅವಕಾಶ ಇರೋದರಿಂದ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ರಾಷ್ಟ್ರದ ಪ್ರಧಾನಮಂತ್ರಿ ಆಗೋದಾದರೆ ನಮಗೆ ಭಾಳ ಸಂತೋಷ. ದಲಿತರಾಗಿದ್ದವರು, ಅಂಬೇಡ್ಕರ್ ವಾದಿಯವರು, ಈ ಅಂಬೇಡ್ಕರ್ ವಾದಿಯಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರಾದರೆ ಈ ರಾಷ್ಟ್ರದಲ್ಲಿ ಸಂವಿಧಾನ ಉಳಿತದೆ, ಈ ರಾಷ್ಟ್ರದಲ್ಲಿ ಜನಸಾಮಾನ್ಯರು ಬದುಕುವಂಥ ಸಮಯ ಬರ್ತದೆ, ಈ ರಾಷ್ಟ್ರದಲ್ಲಿ ನಿಜವಾದ ಹಕ್ಕನ್ನು ನಾವು ಪಡೆಯುವ ಅವಕಾಶ ಇರ್ತದೆ. ನಾವೇನು ಹಿಂದೆ 10 ವರ್ಷಗಳ ಕಾಲ ನಡೆದಂಥ ಸರ್ಕಾರಗಳು, ಯಾವ ಸರ್ಕಾರ ಇತ್ತು ಇವತ್ತು ಆ ಸರ್ಕಾರಗಳು ಕ್ರೈಸ್ತ ವಿರೋಧಿ ನೀತಿಯನ್ನು ಅನುಸರಿಸಿದ್ದಾವೆ. ಚರ್ಚ್ಗಳನ್ನು ಹೊಡೆದಾಕಿದ್ದಾರೆ, ಧರ್ಮಗುರುಗಳನ್ನು ಹೊಡೆದಿದ್ದಾರೆ. ಮಣಿಪುರ, ಅಸ್ಸಾಂ, ನಾಗಾಲ್ಯಾಂಡ್, ಕರ್ನಾಟಕದ ಎಲ್ಲ ಮೂಲೆಗಳಲ್ಲೂ ಚರ್ಚ್ಗಳನ್ನ ಹೊಡೆದಿದ್ದಾರೆ, ಧರ್ಮಗುರುಗಳನ್ನ ಹೊಡೆದಿದ್ದಾರೆ. ಮಹಿಳೆಯರ ಮೇಲೆ ಅತ್ಯಾಚಾರ ನಡೆದಿದೆ. ವಿಶೇಷವಾಗಿ ಎಲ್ಲ ಧರ್ಮದಲ್ಲೂ ಅಶಾಂತಿ ಮೂಡಿಸುವಂಥ ಕೆಲಸ ಮಾಡಿದ್ದಾರೆ. ಈ ಅಶಾಂತಿಯನ್ನು ಮೂಡಿಸಬೇಕಾದ್ರೆ, ತೊರಿಬೇಕಾದ್ರೆ ಕರ್ನಾಟಕದ ಒಬ್ಬರು ಪ್ರಧಾನಮಂತ್ರಿ ಆಗಬೇಕು. ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಶಕ್ತಿಯಾಗಿ ನಾವೆಲ್ಲ ನಿಲ್ಲಬೇಕು. ಅದಕ್ಕಾಗಿ ಎಲ್ಲ ಸಮೂಹದ ಕ್ರೈಸ್ತ ಸಮುದಾಯದ ಎಲ್ಲ ಜನರು ಸೇರಿ ಈ ಬಾರಿ ಕ್ರೈಸ್ತರಿಂದ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಬೆಂಬಲಿಸಬೇಕಂತ ತೀರ್ಮಾನ ಮಾಡಿದ್ದೇವೆ. ನನ್ನ ಹೆಸರು ಜ್ಞಾನಮಿತ್ರ ಸಾಮ್ಯಲ್ ಅಂಥೇಳಿ, ನಾನು ಅಖಿಲ ಭಾರತ ಕ್ರೈಸ್ತ ಮಹಾಸಭೆಯ ವಿಭಾಗೀಯ ಕಲ್ಯಾಣ ಕರ್ನಾಟಕ ವಿಭಾಗದ ಅಧ್ಯಕ್ಷರಾಗಿದ್ದೇನೆ. ಸುಮಾರು ಈ ಲೋಕಸಭಾ ಚುನಾವಣೆ ಪ್ರಾರಂಭವಾದಾಗಲಿಂದ ನಾವು ಕಳೆದ 10 ವರ್ಷಗಳಿಂದ ನೋಡ್ತಾ ಬಂದಿದ್ದೇವೆ. ನಮ್ಮ ಕ್ರೈಸ್ತ ಬಾಂಧವರಿಗೆ ಮತ್ತು ಚರ್ಚ್ಗಳಲ್ಲಿ ಇಡೀ ದೇಶದಲ್ಲಿ ನಾವು ಮೋದಿಯವರ ಮೇಲೆ ಭಾಳ ಭರವಸೆವಿಟ್ಟು ನಾವು ಅವರಿಗೆ ಮೊದಲ ಮತ ಚಲಾಯಿಸಿದ್ದೇವೆ ನಾವು. ಆದರೆ ಬರಬರ್ತಾ ನಾವು ನೋಡಿದಾಗ ಇಡೀ ಕರ್ನಾಟಕದಲ್ಲಿ, ಇಡೀ ಹಿಂದೂಸ್ತಾನದಲ್ಲಿ ಕ್ರೈಸ್ತರ ಮೇಲೆ ದಬ್ಬಾಳಿಕೆ, ಚರ್ಚ್ಗಳ ಮೇಲೆ ದಬ್ಬಾಳಿಕೆಗಳು ಮತ್ತು ನನ್ಸ್ಗಳಿಗೆ ಹೊಡೆಯೋದು, ಹೆಣ್ಣುಮಕ್ಕಳಿಗೆ ಹೊಡೆಯೋದು, ಆಮೇಲೆ ಚರ್ಚ್ಗಳನ್ನು ಧ್ವಂಸ ಮಾಡುವುದು, ಹೀಗೆ ಎಲ್ಲ ರೀತಿಯಲ್ಲಿ ಕ್ರೈಸ್ತರ ಮೇಲೆ ಅನ್ಯಾಯಗಳು ಮೇಲಿನ ಮೇಲೆ ನಡೀತಿದ್ದೆವು. ಆದರೆ ಈಗ ನಾವು ಈ ವರ್ಷ ಲೋಕಸಭಾ ಚುನಾವಣೆಯಲ್ಲಿ ನಾವು ಬರುವಂಥ 7ನೇ ತಾರೀಕು ಚುನಾವಣೆ ಇದೆ. ಆಗ ನಾವು ಇಡೀ ಕ್ರೈಸ್ತ ಸಮಾಜ
ಹೈದರಾಬಾದ್ ಕರ್ನಾಟಕ ರೈತ ಸಮಾಜ ಎಲ್ಲ ಕೂಡಿ ಒಗ್ಗಟ್ಟಾಗಿ ಇಡೀ ಚರ್ಚಿನ ಪಾದರುಗಳು, ಬಿಷಪ್ಗಳು, ಆಮೇಲೆ ಸಂಘಟನೆಕಾರರು ಎಲ್ಲರೂ ಒಗ್ಗಟ್ಟಾಗಿ ಚರ್ಚೆ ಮಾಡಿ ಇವತ್ತು ದಿವಸ ಬರ್ತಕ್ಕಂಥ 7ನೇ ತಾರೀಕು ಚುನಾವಣೆಯಲ್ಲಿ ನಾವು ಈ ಸಲ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲರೂ ಒಗ್ಗಟ್ಟಾಗಿ ಮತ ಚಲಾಯಿಸಬೇಕು ಮತ್ತು ಈ ಕರ್ನಾಟಕದಿಂದ ನಮ್ಮ ಸಂಸದರು ಹೆಚ್ಚಿನ ರೀತಿಯಲ್ಲಿ ಆರಿಸಿ ಬರಬೇಕು. ಅದೇ ರೀತಿಯಲ್ಲಿ ಮುಖ್ಯವಾಗಿ ಗುಲ್ಬರ್ಗದಿಂದ ಲೋಕಸಭೆಗೆ ಆಯ್ಕೆ ಮಾಡಲು ರಾಧಾಕೃಷ್ಣ ದೊಡ್ಡಮನಿ ಅವರನ್ನು ಒಮ್ಮತದಿಂದ ನಾವು ಹೆಚ್ಚಿನ ಮತಗಳಿಂದ ಅವರಿಗೆ ಆರಿಸಿ ತರಬೇಕೆಂಬುದಾಗಿ ಇವತ್ತು ದಿವಸ ನಾವು ಕೂಡಿ ಬಂದಿದ್ದೇವೆ. ಅದೇ ರೀತಿಯಲ್ಲಿ ದೇಶದಲ್ಲಿ ಮುಂಬರುವ ಈ ಚುನಾವಣೆಯಲ್ಲಿ ಆರಿಸಿ ಬಂದಲ್ಲಿ ಸನ್ಮಾನ್ಯ ಶ್ರೀ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಂದಿನ ಭವಿಷ್ಯ ಇದೆ, ಅವರಿಗೆ ಮುಂದಿನ ಪ್ರಧಾನಮಂತ್ರಿ ಆಗುವ ಭವಿಷ್ಯ ಇರೋದರಿಂದ ನಾವು ಇಡೀ ಭಾರತ ದೇಶದಲ್ಲಿ ಕ್ರೈಸ್ತರು ಒಗ್ಗಟ್ಟಾಗಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತೇವೆ, ಮುಂದೆ ಸಹ ಬೆಂಬಲಿಸಿ ಬರುತ್ತೇವೆ ಎಂಬುದಾಗಿ ಇಂದು ದಿವಸ ಒಗ್ಗಟ್ಟಾಗಿ ನಾವು ಈ ಮಾಧ್ಯಮಗಳ ಮುಖಾಂತರ ನಾವು ಪ್ರಚಾರ ಮಾಡಿಕೊಳ್ಳುತ್ತಿದ್ದೇವೆ. ಧನ್ಯವಾದಗಳು. ಸೂರ್ಯಕುಮಾರ್. ಜ್ಞಾನಮಿತ್ರ ಸಾಮ್ವೆಲ್, ಅಖಿಲ ಭಾರತ ಕ್ರೈಸ್ತ ಮಹಾಸಭಾ, ಕಲ್ಯಾಣ ಕರ್ನಾಟಕ ವಿಭಾಗ, ಗುಲ್ಬರ್ಗ.